ತಗೊಳ್ಳಿ ನಿಮ್ಮ ಊಟ ರೆಡಿ ಇದೆ. ಥ್ಯಾಂಕ್ ಯು ವೆರಿ ಮಚ್ ಗೀತಕ್ಕ. ಪ್ರಾನ್ಸ್ ಇವತ್ತು ಆ್ಯಂಡ್ ನಾಟಿ ಕೋಳಿ ಸಾರು, ಅನ್ನ, ಪ್ರಾನ್ಸ್, ಹೋಗಿ ಮುದ್ದೆ ಬೇರೆ. ಕಾಲೇಜಿಂದನೂ ಅಷ್ಟೇ ಜಿಮ್ ಅಂತ ಅನ್ಕೊಳ್ತಾ ಇದ್ದೆ. ಫ್ಯೂಚರಲ್ಲಿ ನಾನು ಜಿಮ್ಗೆ ಹೋಗೋದು ಇಷ್ಟಪಡ್ತೀನಿ. ಗುಡ್ ಇನ್ ದ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಈ ಥರ ಅವತಾರದಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಆಲ್ಮೋಸ್ಟ್ ಹೊರಟಿದ್ದೆ ಹೆಲ್ಮೆಟ್ ಹಾಕ್ಕೊಂಡು. ಅವಾಗ ರಿಯಲೈಸ್ ಆಯಿತು ದಟ್ ಐ ಶುಡ್ ರೆಕಾರ್ಡ್ ದ ವ್ಲಾಗ್ ಆ್ಯಂಡ್ ದೆನ್ ಲೀವ್ ಅಂತ. ಸೊ ನಾನು ಇವಾಗ ಹೋಗ್ತಿದ್ದೀನಿ ನನ್ನ ಆಧಾರಲ್ಲಿ ನೇಮ್ ಚೇಂಜ್ ಮಾಡೋಕ್ಕೆ. ಅಡ್ರೆಸ್ಸು ಚೇಂಜ್ ಮಾಡಬೇಕು, ಬಟ್ ಅದಕ್ಕೂ ಮುಂಚೆ ಮಮ್ಮಿದು ಅಡ್ರೆಸ್ ಚೇಂಜ್ ಆಗಬೇಕು. ಸೊ ನಾವು ಸ್ವಲ್ಪ ದಿನಗಳ ಹಿಂದೆ ಮಮ್ಮಿದು ನೇಮ್ ಚೇಂಜ್ ಮಾಡಿಸಿದ್ವಿ. ಇವಾಗ ನನ್ನ ನೇಮ್ ಚೇಂಜ್ ಮಾಡಿಸ್ಬೇಕು. ನಾನು ಅಂದ್ಕೊಂಡಿದ್ದೆ ಎಲ್ಲದರಲ್ಲೂ ಒಂದೇ ನೇಮ್ ಇದೆ ಬಿಡು, ಏನು ಚೇಂಜ್ ಮಾಡೋದು ಅಂತ. ಐ ಸ್ಯಾಟ್ ಆನ್ ಸಂಡೇ ಆ್ಯಂಡ್ ಸಾ ದಟ್ ನನ್ನ 2 ಡಾಕ್ಯುಮೆಂಟಲ್ಲಿ ಬಿಂದು ಎಸ್ ಅಂತ ಇದೆ, ವಿಚ್ ಇಸ್ ಮೈ 10th ಸ್ಟ್ಯಾಂಡರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡಲ್ಲಿ. ಇನ್ನು ಮಿಕ್ಕಿದ ಎಲ್ಲ ಡಾಕ್ಯುಮೆಂಟ್ಸು ಅಂದರೆ ಆಧಾರು, ಡ್ರೈವಿಂಗು, ಎಲೆಕ್ಷನ್ ID ಎಲ್ಲದರಲ್ಲೂ ಎಸ್ ಬಿಂದು ಅಂತ ಇದೆ. ಈ ಎಸ್ ಇಲ್ಲಿರಬೇಕಾಗಿರೋದು ಇಲ್ಲಿದೆ 2ರಲ್ಲಿ, ಇನ್ನು ಮಿಕ್ಕಿದ್ರಲ್ಲಿ ಇಲ್ಲಿಂದ ಎಸ್ ಇಲ್ಲಿಗಿದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಪ್ರಾಬ್ಲಮ್ ಬಿಕಾಸ್ ನಾನು ಪಾಸ್ಪೋರ್ಟ್ ಮಾಡಿಸ್ತಾ ಇದ್ದೀನಿ. ನನ್ನ ಹತ್ರ ಪಾಸ್ಪೋರ್ಟೇ ಇಲ್ಲ. ಇಷ್ಟೆಲ್ಲ ಫ್ಲೈಟಲ್ಲಿ ಓಡಾಡ್ತೀನಿ, ಪಾಸ್ಪೋರ್ಟೇ ಇಲ್ಲ. ಸೊ ಇಟ್ ಈಸ್ ಹೈ ಟೈಮ್ ದಟ್ ಐ ಹ್ಯಾವ್ ಟು ಮೇಕ್ ಪಾಸ್ಪೋರ್ಟ್ ಅಂತ ಅಂದ್ಬಿಟ್ಟು ಈ ಡಾಕ್ಯುಮೆಂಟೇಷನ್ಸ್ಗೆಲ್ಲ ಓಡಾಡ್ತಾ ಇದ್ದೆ. ಅಡ್ರೆಸ್ ಅಪ್ಡೇಟ್ ಮಾಡೋಕ್ಕೆ ನನ್ನ ಹೆಸರಲ್ಲಿಲ್ಲ, ಅಗ್ರಿಮೆಂಟು ಆ್ಯಂಡ್ ವಾಟರ್ ಬಿಲ್ಲು ಏನು ನನ್ನ ಹೆಸರಲ್ಲಿಲ್ಲ. ಸೊ ಅದಕ್ಕೆ ಮಮ್ಮಿದು ಫಸ್ಟು ಮಾಡಿ ಮಮ್ಮಿ ಆಧಾರಿಂದ ನನ್ನ ಆಧಾರಿಗೆ ಮಾಡ್ಕೋಬೋದು. ಇದೆಲ್ಲ ಕತೆ. ಆ್ಯಂಡ್ ನಿಮಗೆ ಗೊತ್ತು ನಮ್ಮ ಊರಂಥ ಊರಲ್ಲಿ ಡಾಕ್ಯುಮೆಂಟೇಷನ್ ಚೇಂಜಸ್ ಮಾಡಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ಅಂತ. ಸೊ ಅದಕ್ಕೆ ಟುಡೇ ಇಸ್ ದ ಫಸ್ಟ್ ಸ್ಟೆಪ್. ನನಗೆ ಆಲ್ ದ ಬೆಸ್ಟ್ ಹೇಳಿ ದಯವಿಟ್ಟು ಬೇಡ್ಕೊಳ್ಳಿ. ನೀವು ದೇವ್ರ ಹತ್ರ ಬೇಡಬೇಕಾದ್ರೆ ದಯವಿಟ್ಟು ಬೇಡ್ಕೊಳ್ಳಿ ನನ್ನ ಡಾಕ್ಯುಮೆಂಟೇಷನ್ಸ್ ಬೇಗ ಬೇಗ ಕ್ಲಿಯರಾಗಿ ಬರಲಿ ಅಂತ. ಮಮ್ಮಿದು ನಾವು ಆಧಾರಲ್ಲಿ ಹೆಸರು ಚೇಂಜ್ ಮಾಡಿಸಿ 2 ವೀಕ್ಸ್ ಆಯಿತು ನೆನ್ನೆಗೆ, ಇನ್ನೂ ಚೇಂಜ್ ಆಗಿಲ್ಲ, ಇನ್ನೂ ಒಂದು ಮೆಸೇಜು ಬಂದಿಲ್ಲ. ಇವತ್ತು ನಂದು ಮಾಡ್ಸೋಕ್ಕೆ ಹೋಗ್ತೀನಿ. ಅದು ಎಷ್ಟು ಟೈಮ್ ತೊಗೊಳುತ್ತೋ ದೇವರೇ ಬಲ್ಲ. ಫಿಂಗರ್ಸ್ ಕ್ರಾಸ್ಡ್. ಇವಾಗ ನಾನು 2:10ಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 1:35 ಆಗೋಗಿದೆ. ಮೆಜೆಸ್ಟಿಕ್ ಇಲ್ಲೇ ಇರೋದ್ರಿಂದ ಬೇಗ ರೀಚ್ ಆಗ್ಬೋದು. ಸೊ ಲೆಟ್ಸ್ ಗೋ. ಇವಾಗ ಹೆಲ್ಮೆಟ್ ಹಾಕ್ಕೊಳ್ಳೋಕ್ಕೆ ಐ ಆಲ್ವೇಸ್ ವೇರ್ ನನ್ನ ಜರ್ಕಿನ್ ಒಂದು, ಅದಾದಮೇಲೆ ಇದು ಸ್ಕಾರ್ಫ್ ತಲೆಗೆ ಕಟ್ಕೊಂಡು ಲೆಟ್ಸ್ ಗೋ. ಓಕೆ ಗೈಸ್, ವಿ ಹ್ಯಾವ್ ಫೈನಲಿ ರೀಚ್ಡ್. ಮಿರರ್ ಇದೆ, ನಾನು ನೋಡ್ಕೊಂಡಿರಲಿಲ್ಲ. ಆಚೆ ಕಡೆ ಫ್ರೀ ಪಾರ್ಕಿಂಗ್ ಇತ್ತು, ನಾನು ಹಾಕ್ಬೋದಾಗಿತ್ತು. ಬೇಸ್ಮೆಂಟಲ್ಲಿ ಫ್ರೀ ಇರುತ್ತೆ ಅಂದ್ಕೊಂಡು ಬಂದೆ. ನೋಡಿದ್ರೆ ವ್ಯಾಲೆ ಪಾರ್ಕಿಂಗ್ ಚಾರ್ಜಸ್ ಇದೆ. ಅಟ್ಲೀಸ್ಟ್ ನಮ್ಮ ಗಾಡಿ ಸೇಫ್ ಆಗಿರುತ್ತೆ ಅನ್ನೋ ಧೈರ್ಯ ಇರುತ್ತೆ, ಅದಕ್ಕೆ ಸುಮ್ಮನೆ ಹಾಕಿದೆ. ಆ್ಯಂಡ್ ಇವಾಗ ಲಿಫ್ಟ್ ಬಂದಿದೆ. ವಿ ಹ್ಯಾವ್ ಟು ಗೋ. ದಿಸ್ ಇಸ್ ದ ಆಧಾರ್ ಸೇವಾ ಕೇಂದ್ರ. ನೋಡಿ ಗೈಸ್, ಅಷ್ಟೇ ಇನ್ ಆ್ಯಂಡ್ ಔಟ್. 2:10 ಇತ್ತು ನಂದು ಲಿಫ್ಟಲ್ಲಿ ಹೋಗ್ಬೇಕಾಗಿತ್ತು, ಇಲ್ಲಿ ಬಂದೆ. 2:10 ಇತ್ತು ಅಪಾಯಿಂಟ್ಮೆಂಟು, ಇವಾಗ 2:28. ನಾಟ್ ಬ್ಯಾಡ್, ಬೇಗ ಆಯಿತು. ಆ್ಯಕ್ಚುಲಿ ಮಮ್ಮಿಗೆ ಹೋದಾಗ ತುಂಬ ಒಂದು ಅರ್ಧ ಗಂಟೆ 30-35 ನಿಮಿಷ ಆಗಿತ್ತು, ಬಟ್ ನನಗೆ ಬೇಗ ಆಯಿತು, ಥ್ಯಾಂಕ್ ಗಾಡ್. ಬಟ್ ಟೈಮ್ ತೊಗೊಳುತ್ತೆ, ಅದೇ ಬೇಜಾರು ಅಪ್ಡೇಟ್ ಆಗೋಕ್ಕೆ. ಸೊ ಅದು ಅಪ್ಡೇಟ್ ಆದಮೇಲೆ ನಾನು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು. ಬಟ್ ಫಾರ್ ನೌ ಇಟ್ಸ್ ಡನ್, ಲೆಟ್ಸ್ ಗೋ ಹೋಮ್. ಬಟ್ ನೀವೇನಾದರೂ ಈ ಥರ ಚೇಂಜ್ ಮಾಡ್ಸೋಕ್ಕೆ ಬರೋರಿದ್ರೆ, ಬರಬೇಕು ಅಂತ ಅಂದ್ಕೊಂಡಿದ್ರೆ, ಐ ಹೈಲಿ ರೆಕಮೆಂಡ್ ನೀವು ಆನ್ಲೈನಲ್ಲೇ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಪೇಪರ್ದು ಪ್ರಿಂಟೌಟ್ ತೊಗೊಂಡು ಬಂದರೆ ಈಸಿಯಾಗಿರುತ್ತೆ. ವೆಯ್ಟ್ ಮಾಡೋದಿರಲ್ಲ. ಅಪಾಯಿಂಟ್ಮೆಂಟ್ ಟೈಮ್ ಕರೆಕ್ಟಾಗಿ ಒಳಗಡೆ ಬಿಡ್ತಾರೆ, ಕೆಲಸ ಮುಗಿಸ್ಕೊಂಡು ಬರ್ಬೋದು. ಇಲ್ಲಾಂದರೆ ಸುಮ್ಮನೆ ಕ್ಯೂವಲ್ಲಿ ನಿಂತ್ಕೋಬೇಕು, ಅದೊಂದು ತಲೆನೋವು. ಗೈಸ್, ನಾನು ವಾಪಸ್ ಬಂದು ಒಂದು ರೌಂಡ್ ನಿದ್ದೆ ಹೊಡೆದೆ. ಐ ನೋ, ಐ ಡಿಂಟ್ ಇವನ್ ಥಿಂಕ್ ಐ ಕ್ಯಾನ್ ಸ್ಲೀಪ್. ಇವಾಗ ನಾನು ಮಲ್ಲೇಶ್ವರಂಗೆ ಹೋಗ್ತಾಯಿದ್ದೀನಿ. ಒಂದು ಸ್ವರೂಪಂದು ಬ್ಲೌಸ್ ಒಂದು ಸ್ಟಿಚಿಗೆ ಕೊಟ್ಟಿದ್ದೀನಿ. ನಮ್ಮ ಮಮ್ಮಿ ಏನು ಕುಚ್ಚಾಕ್ತಿದಾರಲ್ಲ ಅದು ಇಸ್ಕೊಂಬರ್ಬೇಕು. ಅದಾದಮೇಲೆ ನೋಡಿ ಯಾರು ಬಂದವರು. ಸೊ ನಮ್ಮ ಕಾಮನ್ ಫ್ರೆಂಡ್ ಒಬ್ರು ಇದ್ದಾರೆ, ಶ್ರುತಿ ಅಂತ. ಅವ್ರದ್ದು ಮದುವೆ ಮಂಡೇ. ಹಾಕ್ಬಿಡ್ತೀನಿ ಫ್ರೈಡೇ. ಅವಳಿಗೆ ಎಲ್ಲೇ ಟೈಮ್ ಇರುತ್ತೆ, ಮಂಡೇ ಮದುವೆ ಇಟ್ಕೊಂಡು ಇಲ್ಲ. ಸೊ ಅವಳ ಮದುವೆಗೆ ಗಿಫ್ಟ್ ತರೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಒಂದೇ ದಿನದಲ್ಲಿ ಮದುವೆ, ಬೆಳಗ್ಗೆ ಮುಹೂರ್ತ, ಸಾಯಂಕಾಲ ರಿಸೆಪ್ಷನ್ ಇದೆ. ಸೊ ಅದಕ್ಕೇ ಗಿಫ್ಟ್ ತೊಗೊಂಡು ನಾವು ರಿಸೆಪ್ಷನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ಮತ್ತು ನಾಳಿದ್ದು ನಾನು ಆಫೀಸ್ಗೆ ಹೋಗಬೇಕು. ಸ್ಯಾಟರ್ಡೇ ಸಂಡೇ ರಂಜಿತಲ್ಲೋ ಆಚೆ ಕಡೆ ಹೋಗ್ತಿದ್ದಾಳೆ, ಟೈಮ್ ಇರಲ್ಲ ನಮಗೆ. ಅದಕ್ಕೆ ಇವತ್ತು ಹೋಗಿ ಗಿಫ್ಟ್ ತಂದ್ಬಿಡೋಣ ಅಂತ ಇಷ್ಟು ಮಳೇಲಿ ನಾವು ಹೊರಟಿದ್ದೀವಿ. ಮೇಡಮ್ ಅವ್ರು ನೋಡಿ ಸ್ಯಾಂಕಿ ಟ್ಯಾಂಕ್ ಹೋಗಿ ಫುಲ್ ನೆನ್ಕೊಂಡು ತಲೆ ಎಲ್ಲ ಆರಿಸ್ಕೊಂಡು ಬಂದವಳೆ. ಗೊತ್ತಿಲ್ಲ ಮಳೆಗೆ ಜ್ವರ ಬರುತ್ತೋ ಏನ್ ಕತೆನೋ. ನಮ್ಮಮ್ಮ ಆಗ್ಲೇ ತೋಲು ಹಾಕೋತಾ ಇದ್ರು, ಹಾಕೊಂಡ್ಬಿಡ್ಬೇಕಾಗಿತ್ತಾನೆ. ಫುಲ್ ನೆಂದೋಗಿದ್ದೆ, ಫುಲ್ ನೆಂದೋಗಿದ್ದೆ. ನಮ್ಮ ಮನೆಯಿಂದ ಇವ್ರ ಮನೆಯಿಂದ ನಮ್ಮ ಮನೆಗೆ ಲೆಸ್ ದೆನ್ 500 ಮೀಟರ್ಸ್. ಅಲ್ಲಿಂದ ಇಲ್ಲಿಗೆ ಹೆಲ್ಮೆಟ್ ಹಾಕೊಂಡು ಬರೋಂಥ ಪ್ರತಿಭೆ ಇವಳೊಬ್ಳೆ. ಸೇಫ್ಟಿ ಇಸ್ ಎವ್ರಿಥಿಂಗ್ ಅಂತ. ಎಲ್ಲಿ ಏನಾದ್ರೂ ಫಸ್ಟು ಜೀವ ಮುಖ್ಯ. ಏನು ನೋಡಿದ್ವಿ ನೋಡಿ ನಾವು. ಮೆಣಸಿನ್ಕಾಯಿ ನಿಂಬೆಹಣ್ಣು ಆಯ್ತಾ? 5200 ಅಂತ.
ಹಲೋ ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ನಿನ್ನೆ ಬಂದು ಊಟ ಮಾಡಿ ಐ ಜಸ್ಟ್ ಲೆಫ್ಟ್ ಆಫ್. ಇವಾಗ ಜಿಮ್ಗೆ ಹೊರಟಿದ್ದೀನಿ. ನಾನು ಸ್ವಲ್ಪ ಬೇಗನೆ ಹೋಗ್ತಿದ್ದೀನಿ, ರೆಗ್ಯುಲರ್ ಡೇಸ್ಗಿಂತ ಬೇಗ ಹೋಗ್ತಿದ್ದೀನಿ. ಹ್ಯಾಪಿ ಅಬೌಟ್ ದ್ಯಾಟ್. ಸೊ ಬೇಗ ಹೋಗಿ ಬೇಗ ಬಂದು ಆಫೀಸ್ಗೆ ಹೋಗೋಣ, ಇವಾಗ ಜಿಮ್ಗೆ ಹೋಗೋಣ. ಇವತ್ತು ಲೆಗ್ ಡೇ. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ರೆಕಾರ್ಡ್ ಇಟ್. ಆ್ಯಕ್ಚುಲಿ ನಿನ್ನೆ ಲೆಗ್ ಡೇ ಇತ್ತು, ನಾನು ಹೋಗಲಿಲ್ಲ, ಲೇಟಾಗಿದ್ದೆ ಅಂತ. ಐ ಪನಿಷ್ಡ್ ಮೈ ಸೆಲ್ಫ್ ನಾಟ್ ಗೋಯಿಂಗ್ ಟು ದ ಜಿಮ್. ಯಸ್, ಐ ಡಿಡ್ ದಟ್. ಆವಾಗಲಾದ್ರೂ ಬೇಗ ಮನ್ಕೊಳ್ತೀನಿ, ಬೇಗ ಎದಳ್ತೀನಿ ಅಂತ. ಸೊ ನಿನ್ನೆ ಇದ್ದಿದ್ದಂಥ ಲೆಗ್ ಡೇನ ಇವತ್ತು ನಾನು ಫಾಲೋ ಮಾಡ್ತಾಯಿದ್ದೀನಿ. ಬಿಕಾಸ್ ಮಂಡೇ ಆ್ಯಂಡ್ ಟ್ಯೂಸ್ಡೇ ಪುಷ್ ಆ್ಯಂಡ್ ಫುಲ್ ಡೇ ಮಾಡಿದೆ. ಇವತ್ತು ಲೆಗ್ ಡೇ ಇರುತ್ತೆ. ಸೊ ಲೆಟ್ಸ್ ಗೋ. One eternity later. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್. ಐ ನೋ ತುಂಬ ದಿನಗಳ ಹಿಂದೆ ಜಿಮ್ಗೆ ಹೋಗ್ತೀನಿ ಅಂತ ವ್ಲಾಗ್ ಮಾಡಿ ಸ್ಟಾಪ್ ಮಾಡಿದೆ ಅಷ್ಟೇ. ಅದಾದಮೇಲೆ ನಾನು ವ್ಲಾಗೇ ಮಾಡಿರಲಿಲ್ಲ. ಐ ಡೋಂಟ್ ನೋ, ಟೈಮ್ ಸಿಕ್ಕಲಿಲ್ಲ ಆ್ಯಂಡ್ ಏನು ಕಾನ್ಸೆಪ್ಟು ಬರ್ತಾ ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ. ಆ್ಯಂಡ್ ಬ್ಯುಸಿನೂ ಆಗಿಬಿಟ್ಟಿದ್ದೆ, ಸೊ ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅಗೇನ್ ಐ ಆಮ್ ಗೋಯಿಂಗ್ ಟು ದ ಜಿಮ್. ಇವತ್ತು ಸಂಡೇ. ಇಮ್ಯಾಜಿನ್ ಆನ್ ಅ ಸಂಡೇ ಐ ಆಮ್ ಗೋಯಿಂಗ್ ಟು ದ ಜಿಮ್. ಯಾಕಂದರೆ ಈ ವಾರದಲ್ಲಿ 2 ಸಲ ಬ್ರೇಕ್ ತೊಗೊಂಡ್ಬಿಟ್ಟೆ ನಾನು. ಸೊ ಏನು ವರ್ಕೌಟ್ ಸ್ಕೆಡ್ಯೂಲ್ ಕಂಪ್ಲೀಟ್ ಮಾಡೋಕ್ಕೆ ಅಂತ ಇವತ್ತು ಹೋಗ್ತಾಯಿದ್ದೀನಿ. ಆಲ್ರೆಡಿ 2 ಡೇಸ್ ಬ್ರೇಕ್ ಆಗಿದೆ ಅಂತ. ಆ್ಯಂಡ್ ಇವತ್ತು ನಾನು ಹೊಸ ಫಿಟ್ ಹಾಕ್ಕೊಂಡಿದ್ದೀನಿ. ಅದೇ ನಾನು ಲಾಸ್ಟ್ ಟೈಮ್ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ತೊಗೊಂಡಿದ್ದಲ್ಲ ಅದು. ದಿಸ್ ಇಸ್ ದ ಒನ್ ಥಿಂಗ್ ಐ ಲವ್ ಇಟ್ ದ ಮೋಸ್ಟ್. ಹಾಕ್ಕೊಂಡಾಗಿದೆ ನಾನು ಹಿಂಗೆ ಇಟ್ಕೊಂಡಿದ್ದೀನಿ. ಐ ಲವ್ ದಿಸ್. ನನ್ನ ಹತ್ರ ಈ ಥರದ್ದು ಯಾವುದೂ ಇರಲಿಲ್ಲ. ಸೊ ಐ ಆಮ್ ಜಸ್ಟ್ ಓವರ್ ಎಕ್ಸೈಟೆಡ್ ಇದರಿಂದ. ಆ್ಯಂಡ್ ಹಿಂದೆಗಡೆ ಒಂದು 2 ಲೆವೆಲ್, ಅಂದರೆ 3 ಲೆವೆಲ್ ಓಪನ್ ಇತ್ತಲ್ಲ, ಅದರಲ್ಲಿ 2 ಲೆವೆಲ್ ಎಂಡಿಂಗ್ ಮಾತ್ರ ಓಪನಿಂಗ್ ಬಿಟ್ಟು ಇನ್ನು ಮಿಕ್ಕಿದ 2 ಲೆವೆಲ್ನು ಟೈಲರ್ ಶಾಪಲ್ಲಿ ಕೊಟ್ಟು ನಾನು ಕ್ಲೋಸ್ ಮಾಡಿದೆ. ಆ್ಯಂಡ್ ಆಲ್ಸೋ ನಮ್ಮ ಮಮ್ಮಿ ಇವತ್ತು ಪ್ರಾನ್ಸ್ ತಿನ್ನಬೇಕು ಅಂತಂದರು. ನಾವು ಯೂಶ್ವಲಿ ಪ್ರಾನ್ಸ್ನ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿಬಿಡ್ತೀನಿ. ಬ್ಲಿಂಕಿಟ್ ಅಂದರೆ ಝೆಪ್ಟೋನಲ್ಲಿ. ಸೊ ಅದು ಆರ್ಡರ್ ಮಾಡಿದ್ದೀನಿ, ಬರ್ತಾಯಿದೆ. ಅದಕ್ಕೆ ವೆಯ್ಟಿಂಗು. ಅದು ಬಂದಮೇಲೆ ಇಸ್ಕೊಂಡು ಅದಾದಮೇಲೆ ವಿ ವಿಲ್ ಗೋ ಟು ದ ಜಿಮ್. ಹೋಪ್ಫುಲಿ ಇವತ್ತು ಯಾರೂ ಅಷ್ಟು ಜನ ಇರೋಲ್ಲ. ಐ ಕ್ಯಾನ್ ರೆಕಾರ್ಡ್ ಅ ವೀಡಿಯೋ. ಅಲ್ಲಿ ಬರ್ತಾ ಇದೆ ನಮ್ಮ ಝೆಪ್ಟೋ ಆರ್ಡರ್. ಇವಾಗ ತಾನೇ ಕಾಲ್ ಮಾಡಿದರು. ಥ್ಯಾಂಕ್ ಯು ಸರ್. ಈ ಆರ್ಡರ್ ಬರೋವರೆಗೂ ವೆಯ್ಟ್ ಮಾಡಿದ್ದಾಯಿತು. ಅನ್ಬಾಕ್ಸ್ ಮಾಡಿ ಏನಿದೆ. ನಾನು ಸೋಯಾ ಚಂಕ್ಸ್ ಇನ್ಮೇಲಿಂದ ಇಲ್ಲ ಬಿಡು. ಅದಾದಮೇಲೆ ಇದು ಇನ್ನು ಫ್ರಾನ್ಸ್ ಬಂದಿದೆ. ಪ್ರಾನ್ಸ್. ಅದು ಪ್ರಾನ್ಸ್. ನನಗೆ ಬರೋದಿಲ್ಲ. ಹಿಂದೆ ತಿರ್ಗಿಸ ಅಲ್ಲಿ ಪ್ರಾನ್ಸ್ ಕಾಣ್ತಾ ಇಲ್ಲ. ಅದು 250 ಗ್ರಾಮ್ಸು. ಬೆಂದ ಮೇಲೆ ನೀಟಾಗಿ ಕಾಣಿಸೋದೇ ಇಲ್ಲ. ನೆಕ್ಸ್ಟು ಪ್ರೋಟೀನ್ ಬಂದಿದೆ. ಸೊ ನಾನು ಆಪ್ಟಿಮಮ್ ನ್ಯೂಟ್ರಿಷನ್ ಅವರ ವೆಬ್ಸೈಟಲ್ಲೇ ತೊಗೊಳ್ಳೋದು. ಬಟ್ ಅದು ಬರೋಕ್ಕೆ 1 ವಾರ ಆಗುತ್ತೆ. ಇವಾಗ ಆಲ್ರೆಡಿ ಖಾಲಿ ಆಗಿಬಿಟ್ಟೈತೆ. 1 ಸ್ಕೂಪ್ ಏನೋ ಇರಬೇಕಲ್ವಾ. ಸೊ 1 ಸ್ಕೂಪ್ ಏನೋ ಇದೆ, ಅದಕ್ಕೆ ಎಮರ್ಜೆನ್ಸಿಗೆ ಅಂತ ಆರ್ಡರ್ ಮಾಡಿದೆ. ಸೇಮ್ ಪ್ರೈಸ್ ಇದೆ ಆನ್ಲೈನಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಇಲ್ಲಿ ನೋಡಿದ್ದು ಕೊಟ್ಟಿದ್ದಾರೆ, ಅಥೆಂಟಿಕ್ ಟೆಸ್ಟ್ ಮಾಡಬೇಕು. ಇದು ಸ್ಕ್ರಾಚ್ ಮಾಡಿ ಅವ್ರ ವೆಬ್ಸೈಟಲ್ಲಿ ಹಾಕಿದ್ರೆ ಇದು ಒರಿಜಿನಲ್ ಪ್ರಾಡಕ್ಟಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಬ್ಲಿಂಕಿಟಲ್ಲೇ ತರಿಸ್ಬಿಟ್ಟೆ. ನಾನು ಪ್ಲಾಂಟ್ ಪ್ರೋಟೀನ್ ಕುಡಿತಾ ಇದ್ದೆ, ಬಟ್ ಪ್ಲಾಂಟ್ ಪ್ರೋಟೀನ್ ನಮ್ಮ ಮಮ್ಮಿಗೆ ಡೈಜೆಸ್ಟ್ ಆಗಲ್ಲ, ಅದಕ್ಕೆ ವೇ ಪ್ರೋಟೀನ್. ಆ್ಯಂಡ್ ನನ್ನ ಫೇವ್ರೆಟ್ ಲಿಚ್ಚಿ. ಇದಕ್ಕೆ ಇಷ್ಟಕ್ಕೆ ಬರೀ 180 ರೂಪೀಸ್ ಅಷ್ಟೇ ಬ್ಲಿಂಕಿಟಲ್ಲಿ. ಮಲ್ಲೇಶ್ವರಮಲ್ಲಿ 200 ರೂಪಾಯಿಗೆ ನಾನು ತಂದೆ 100 ಗ್ರಾಮ್ ಮೊನ್ನೆ. 250 ಹೇಳಿದ್ರು. ಅಷ್ಟೊಂದು ಬಂತು. ಲಾಸ್ಟ್ ಒನ್ ಸೋಯಾಬೀನ್ ಕಾಳು ಟೋಫು ಮಾಡೋಕ್ಕೆ. ನಾನು ಇತ್ತೀಚೆಗೆ ನನ್ನ ಪ್ರೋಟೀನ್ ಗೋಲ್ನ ಹಿಟ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾಯಿದ್ದೀನಿ ಗೈಸ್. ಅದಕ್ಕೆ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ರೂಟೀನ್. ನಾನು ಗೃಹ ಪ್ರವೇಶ ಇರಬೇಕಾದ್ರೆ ಹೆಂಗೆ ತಿಂತಾಯಿದ್ನೋ ಪ್ರೋಟೀನ್ ಅಂತ ಹಂಗೆ ಸ್ಟಾರ್ಟ್ ಮಾಡಬೇಕು. ಸೊ ದಿಸ್ ಇಸ್ ಆಲ್ ದ ಐಟಮ್ಸ್. ಇದು 500 ಗ್ರಾಮ್ಸ್ ಅಷ್ಟಿದೆ ಪ್ರಾನ್ಸು. ಆ್ಯಂಡ್ ನನ್ನ ಫೇವ್ರೆಟ್ ಲಿಚ್ಚಿ. ಇದು ಸೋಯಾಬೀನ್ ಕಾಳು, ದಟ್ ಈಸ್ ಸೋಯಾ ಚಂಕ್ಸ್ ಆ್ಯಂಡ್ ವೇ ಪ್ರೋಟೀನ್ ಅಷ್ಟೇ. ಸರಿ, ನಾವು ಬರುವುದೇ. ಹೌದು, ನಮಗೂ ತೋರಿಸ್ತೀರಾ ಏನು ಮಾಡ್ತೀರಾ ಅಂತ? ಏನು ಮಾಡ್ತೀರಾ? ಏನು ಮಾಡ್ತೀರಾ? ಓಕೆ, ಲೆಟ್ಸ್ ಗೋ. ಓಕೆ ಗೈಸ್, ದ ಲೀಚಿ ಟೇಸ್ಟ್. ಸಕ್ಕ ಸ್ವೀಟ್ ಆಗಿದೆ. ಐ ಲವ್ ಇಟ್. ಇವತ್ತು ಲೆಗ್ ಡೇ ಇತ್ತು, ಲೈಕ್ ಐ ಸೆಡ್. ಆ್ಯಂಡ್ ಹೋಗಿದ ತಕ್ಷಣ ನೋಡಿದ್ರೆ ಜಿಮ್ಮಲ್ಲಿ ಜನನೇ ಇರಲಿಲ್ಲ. ಐ ವಾಸ್ ಸೋ ಹ್ಯಾಪಿ. ಅಂದರೆ ಇದ್ರು 2-3 ಜನ, ಬಟ್ ಜಾಸ್ತಿ ಜನ ಇರಲಿಲ್ಲ. ಆ್ಯಂಡ್ ಹೋಗಿದ ತಕ್ಷಣ ನಾನು ಗಾಬ್ಲೆಟ್ ಸ್ಕ್ವಾಟ್ ಮಾಡಿದೆ. ವಾರ್ಮ್ ಅಪ್ ಮಾಡಿ ಅದಾದಮೇಲೆ ಗಾಬ್ಲೆಟ್ ಸ್ಕ್ವಾಟ್ ಮಾಡಿ ಲೆಗ್ ಎಕ್ಸ್ಟೆನ್ಷನ್ ಮಾಡಿ ಇವಾಗ ಲೆಗ್ ಅಬ್ಡಕ್ಟರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಇನ್ನರ್ ಥೈಸ್ ಆ್ಯಂಡ್ ಔಟರ್ ಥೈಸ್ನ ವರ್ಕ್ ಮಾಡುತ್ತೆ. ನಾವು ಕಾಲ್ ಕ್ಲೋಸಿಗೆ ತಂದಾಗ ಅದು ವೆಯ್ಟ್ ಮೇಲೆ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ನಾನು ತುಂಬ ದಿನಗಳ ನಂತರ ಸುಮೋ ಡೆಡ್ ಲಿಫ್ಟ್ ಮಾಡ್ತಿದ್ದೀನಿ. ನಾನು ಕ್ಲಾಸಿಗೆ ಹೋಗ್ಬೇಕಾದ್ರೆ ಮಾಡಿದ್ದಷ್ಟೇ, ಅದಾದಮೇಲೆ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಜಾಸ್ತಿ ಜನನೂ ಇರಲಿಲ್ವಾ. ಆ್ಯಂಡ್ ನನ್ನ ವರ್ಕೌಟ್ ರೂಟೀನಲ್ಲಿ ಕೂಡ ಇತ್ತು. ಸೊ ಅದಕ್ಕೆ ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಐ ಲಿಫ್ಟೆಡ್ 40 kgs. ಐ ಮೀನ್ ಈಸಿ ಇರುತ್ತೆ ಅಂದ್ಕೊಂಡೆ. ಇಟ್ ವಾಸ್ ನಾಟ್ ಈಸಿ. ನಾನು ಕ್ಲಾಸಲ್ಲಿ ಇರ್ಬೇಕಾದ್ರೆ 30 kgs ಲಿಫ್ಟ್ ಮಾಡಿದ್ದೆ. ದಟ್ ವಾಸ್ ಮ್ಯಾಕ್ಸ್.
ನಾನು ಇವಾಗ ಏನು ಪ್ರೋಗ್ರೆಸಿವ್ ಲೋಡ್ ಮಾಡೋಣ ಅಂತ 40 kgs ಒಂದೇ ಸಲ ಲಿಫ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಈಸಿ ಇರಲಿಲ್ಲ. ಆಮೇಲೆ ಇಟ್ ಗಾಟ್ ಈಸಿ. ನಾನು ಗ್ಲೌಸು ಹಾಕೊಂಡ್ಬಿಟ್ಟೆ. ನೆಕ್ಸ್ಟು ಸೀಟೆಡ್ ಕಾಫ್ ರೈಸಸ್ ಮಾಡಿದೆ. ನಾನು ಯೂಶುವಲಿ ಸ್ಟ್ಯಾಂಡಿಂಗ್ ಕಾಫ್ ರೈಸಸ್ ಮಾಡ್ತೀನಿ. ಬಟ್ ಈ ಮಿಷಿನ್ ಈ ಸಲ ಟ್ರೈ ಮಾಡಿದೆ. ಇಟ್ ವಾಸ್ ಗುಡ್. ಆ್ಯಂಡ್ ನನ್ನ ಫೇವ್ರೆಟ್ ಒಂದು ವರ್ಕೌಟ್ ಇದು ವಿಚ್ ಇಸ್ ಬುಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ ಅಂತ. ಸಖತ್ತಾಗಿ ವರ್ಕ್ ಆಗುತ್ತೆ. ಲೈಕ್ ಎವ್ರಿ ಪಾರ್ಟ್ ಆಫ್ ದ ಲೆಗ್ ವರ್ಕ್ ಆಗುತ್ತೆ ಇದು. ನಾನು ಬೇಸಿಕಲಿ ಗ್ಲೂಟ್ಸ್ನ ಟಾರ್ಗೆಟ್ ಮಾಡಿ ಈ ಒಂದು ಸ್ಪ್ಲಿಟ್ ಸ್ಕ್ವಾಟ್ನ ಮುಗಿಸ್ದೆ. ಗೈಸ್, ಐ ಆಮ್ ಆಲ್ಮೋಸ್ಟ್ ಡನ್ ವಿತ್ ದ ವರ್ಕೌಟ್. ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಸೊ ನಾನು ಡೆಡ್ ಹ್ಯಾಂಡ್ ಪ್ರಾಕ್ಟೀಸ್ ಮಾಡಬೇಕು. ನಂಗೆ ಡೆಡ್ ಹ್ಯಾಂಡ್ ಬರಲ್ಲ. ಆ್ಯಂಡ್ ಇಲ್ಲಿರೋ ಅದೇನಿದಕ್ಕೆ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಜಾಸ್ತಿ ಜನ ಇದ್ದಾರೆ. ಅದಕ್ಕೆ ಐ ಆಮ್ ಗೋಯಿಂಗ್ ಅಪ್ ಸ್ಟೇರ್ಸ್. ಅದು ಅಪ್ಯಾರೆಂಟ್ಲಿ ಸ್ವಲ್ಪ ಚಿಕ್ಕ ಗಿಡ್ಡ ಇದೆ ಅಂತೆ. ನೋಡೋಣ ಇಫ್ ಐ ಕ್ಯಾನ್ ಡೂ ಇಟ್. ಇಲ್ಲಿ ಮಾಡಿ ಐ ಡೋಂಟ್ ವಾಂಟ್ ಟು ಎಂಬಾರೆಸ್ ಮೈ ಸೆಲ್ಫ್. ಮೇಲ್ಗಡೆ ಫ್ಲೋರಲ್ಲಿ ಸ್ಮಿತ್ ಮಿಷಿನ್ ಇಟ್ಟು ಒಂದು ಸ್ವಲ್ಪ ಕಮ್ಮಿ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ. ನಾನು ಅಲ್ಲಿ ಹೋಗಿ ನೋಡಿದಾಗ ಯಾರೋ ವರ್ಕೌಟ್ ಮಾಡ್ತಾಯಿದ್ರು. ಆ್ಯಂಡ್ ಇದಿಷ್ಟು ಹೈಟು ಇರಲಿಲ್ಲ. ಸೊ ನಾನಲ್ಲಿ ನಿಂತ್ಕೊಳ್ಳೋಷ್ಟು ಆಯ್ತು ಅಷ್ಟೇ. ಹ್ಯಾಂಗ್ ಮಾಡೋಕ್ಕಾಗಲಿಲ್ಲ. ಮತ್ತೆ ವಾಪಸ್ ಇಲ್ಲೇ ಬಂದು ಹ್ಯಾಂಗ್ ಮಾಡಿದೆ. ಲಾಂಗೆಸ್ಟ್ ಅಂದರೆ ನಾನು 20 seconds ಹ್ಯಾಂಗ್ ಮಾಡಿದ್ದೀನಿ ಇಲ್ಲಿ ತನಕ. ವಾಂಟ್ ಟು ಪ್ರೋಗ್ರೆಸ್ ಆ್ಯಂಡ್ ಹ್ಯಾಂಗ್ ಫಾರ್ 1 minute ಸ್ಟ್ರೈಟ್. ನೋಡೋಣ ಯಾವಾಗುತ್ತೆ. ಗೈಸ್, ಫೈನಲಿ ಡನ್ ವಿತ್ ದ ವರ್ಕೌಟ್. ಕಿಲರ್ ವರ್ಕೌಟು. ಐ ಮೀನ್ ಲೆಗ್ ಡೇ ಯೂಶಲಿ ಕಷ್ಟ ಆಗುತ್ತೆ. ಬಟ್ ಐ ಹ್ಯಾವ್ ಸ್ಟಾರ್ಟೆಡ್ ಟು ಲವ್ ದ ಲೆಗ್ ಡೇ ಇವಾಗ. ದರ್ ಇಸ್ ನೋ ಅದರ್ ಆಪ್ಷನ್. ಲೆಗ್ ಡೇ ಮಾಡಲೇಬೇಕು ವೀಕ್ಲಿ ಟ್ವೈಸು. ಆ್ಯಂಡ್ ಲೆಗ್ ಡೇಲಿ ಇನ್ನೊಂದು ಏನಂತಂದರೆ ಇವತ್ತೇನು ಗೊತ್ತಾಗಲ್ಲ. ಆಲ್ರೆಡಿ ನಂಗೆ ಸ್ವಲ್ಪ ಫೀಲ್ ಆಗ್ತಾಯಿದೆ. ಕಾಲು ಕೈಯೆಲ್ಲ ಆಲ್ರೆಡಿ ಫೀಲ್ ಆಗ್ತಾಯಿದೆ. ಬಟ್ ನೋವು. ಬಟ್ ಇವತ್ತೇನು ಗೊತ್ತಾಗಲ್ಲ. ಇವತ್ತು ರಾತ್ರಿ ಮನ್ಕೊಂಡು ನಾಳೆ ಬೆಳಗ್ಗೆ ಎದ್ದೇಳ್ತೀನಲ್ಲ, ಗಾನ್ ಫಾರ್ ಮಿ ಡೆಡ್. ನೆಕ್ಸ್ಟ್ ವೆಡ್ನೆಸ್ಡೇನೇ ಇರೋದು ಲೆಗ್ ವರ್ಕೌಟ್. ನಾಳೆ ಆ್ಯಂಡ್ ನಾಳಿದ್ದು ವಿಲ್ ಬಿ ಅಪ್ಪರ್ ಬಾಡಿ ವರ್ಕೌಟ್. ಬಟ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಇಟ್ ಟು ದ ಜಿಮ್. ನೆವರ್ ಥಾಟ್ ಗೊತ್ತಾ, ನಾನು ಐ ಆಲ್ವೇಸ್ ಹೇಟೆಡ್ ಆಯಿತಾ. ಕಾಲೇಜಿಂದನೂ ಅಷ್ಟೇ ಜಿಮ್ ಅಂತ ಅಂದ್ಕೊಳ್ತಾ ಇದ್ದೆ. ನೆವರ್ ಥಾಟ್ ಒನ್ ಡೇ ಈ ಥರ ಲೈಫಲ್ಲಿ ಫ್ಯೂಚರಲ್ಲಿ ನಾನು ಜಿಮ್ಗೆ ಹೋಗೋದು ಇಷ್ಟಪಡ್ತೀನಿ ಅಂತ. ಎನಿವೇಸ್, ಇವಾಗ ನಮ್ಮ ಮಮ್ಮಿಗೆ ನಿಂಬೆಹಣ್ಣು ತೊಗೊಂಡೋಗ್ಬೇಕಂತೆ ಕುಕ್ಕಿಂಗ್ಗೆ. ವೆರಿ ಹಂಗ್ರಿ, ಐ ಆಮ್ ವೆರಿ ಹಂಗ್ರಿ. ಇವಾಗ ಹೋಗಿ ಎಳ್ನೀರು ಕುಟ್ಬಿಟ್ಟು ನಮ್ಮ ಮಮ್ಮಿಗೆ ನಿಂಬೆಹಣ್ಣು ತೊಗೊಂಡು ಹಾಗೆ ATMಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಫಸ್ಟ್ ಮನೆಗೆ ಹೋಗೋಣ. ನಮ್ಮ ಮಮ್ಮಿ ನಾನು ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ಇವತ್ತು ನಾವು ಪ್ರಾನ್ಸ್ ಗೀ ರೋಸ್ಟ್ ಮಾಡ್ತಾ ಇದ್ದೀವಿ. ಅದರ ರೆಸಿಪಿ ಶೂಟ್ ಮಾಡೋಣ ಅಂತ ನಿಮಗೋಸ್ಕರ. ಮೊದಲಿಗೆ ಸ್ವಲ್ಪ ಅರಿಶಿನ ಕ್ಲೀನ್ ಮಾಡಿ ತೊಳೆದು, ಪೌಡ್ರ್ 1 ಟೀಸ್ಪೂನ್, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹೋಳು ನಿಂಬೆಹಣ್ಣು ಕಚ್ಚಾ ಪಚ ರೆಡಿಯಾಗಿದೆ. ಇದನ್ನು ಒಂದು 10-15 ನಿಮಿಷ ಇಟ್ಟರೆ ಸಾಕು. ನಾವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟೊಳಗೆ ಇದು ನೆನ್ಕೊಳ್ಳುತ್ತೆ. ಗೈಸ್, ಇಗ್ನೋರ್ ಹೌ ಐ ಲುಕ್. ಬಂದು ಪ್ರೋಟೀನ್ ಕುಡ್ದಿದ್ದೆ ಅಷ್ಟೇ. ಬಿಕಾಸ್ ಬರೋಷ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಸಿಗುತ್ತೆ. ಎಳ್ನೀರು ಬೇರೆ ಕುಡ್ಕೊಂಡು ಬಂದಿದ್ದೆ. ಹಸು ಜಾಸ್ತಿನೇ ಆಗೋಯ್ತು. ಸೊ ಇವಾಗ ಪ್ರೋಟೀನ್ ಕುಡಿದೆ, ಡ್ರೈ ಫ್ರೂಟ್ಸ್ ತಿಂದೆ. ನಮ್ಮ ಮಮ್ಮಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ಪ್ರಾನ್ಸ್ನ. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಪ್ರಾನ್ಸ್ ಇವತ್ತು. ಆ್ಯಂಡ್ ನಾಟಿ ಕೋಳಿ ಸಾರು, ಅನ್ನ, ಪ್ರಾನ್ಸ್, ಹೋಗಿ ಮುದ್ದೆ ಬೇರೆ. ಚೀಚಿ ಸಾರು ಜೊತೆ ಹಂಗದ್ ಬೇಡ. ಚೀಚಿ ಸಾರು ಜೊತೆ ಮುದ್ದೆ ತಿನ್ನೋದ್ರಲ್ಲಿರೋ ಸುಖ ಇದೆಯಲ್ಲ, ನಿನಗೆ ಬೇಡ, ನಾನು ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ಆಮೇಲೆ ಮಳೆ ಬೇರೆ ಬರ್ತಾ ಇದೆಯಾ, ಒಳ್ಳೆ ವೆದರ್. ಐ ಆಮ್ ಜಸ್ಟ್ ಅಬ್ಸೆಸ್ಡ್ ವಿತ್ ದಿಸ್ ಲೀವ್ ಆಯ್ತಾ. ಡೋಂಟ್ ಮೈಂಡ್ ಮೀ. ಇವಾಗ ನಮ್ಮ ಮಮ್ಮಿ ಏನೇನು ಮಾಡಿದ್ದಾರೆ ಸಂಡೇ ಸ್ಪೆಷಲ್ ತೋರಿಸ್ತೀನಿ. ಅಮ್ಮನಿಗೆ ತೋರಿಸಲ್ವಂತೆ. ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಅದಾದಮೇಲೆ ಅಷ್ಟರಲ್ಲಿ ಎಲ್ಲ ರೆಡಿ ಆಗುತ್ತೆ. ನಾವು ಮಮ್ಮಿದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಐ ಡೋಂಟ್ ನೋ ಇಫ್ ಯು ನೋ ದ್ಯಾಟ್. ಇಲ್ಲಿ ಹಾಕಿರ್ತೀನಿ ಆ ಪೇಜ್ ಹೆಸರನ್ನ. ನೀವು ಕೂಡ ಫಾಲೋ ಮಾಡಿ. ಅಲ್ಲಿ ರೆಸಿಪಿ ವೀಡಿಯೋಸ್ ಬರುತ್ತೆ. ಮಮ್ಮಿ ಏನೇನು ಕುಕ್ ಮಾಡ್ತಾರೆ, ಎವ್ರಿ ಡೇ ಏನೇನು ಕುಕ್ ಮಾಡ್ತಾರೆ ಅದೇನೇ. ನಾವೇನು ಸ್ಪೆಷಲ್ ಆಗಿ ಅದಕ್ಕಂತ ಮಾಡ್ತಾ ಇಲ್ಲ. ಎವ್ರಿ ಡೇ ಏನೇನು ಕುಕ್ ಮಾಡ್ತಾರೆ ಅದನ್ನೇ ನಾವು ಶೂಟ್ ಮಾಡಿ ಅದು ಅವ್ರಿಗೆ ಅಂತ ಒಂದು ಚಾನಲ್ ಡೆಡಿಕೇಟೆಡ್ ಆಗಿ ಅದ್ರಲ್ಲಿ ಹಾಕಿದ್ದೀವಿ. ಹಾಕಿರೋದು ಬರೀ 4 ವೀಡಿಯೋಸ್ ಅಷ್ಟೇ. ಅಲ್ಲಿ 310 ಫಾಲೋವರ್ಸ್. ದೃಷ್ಟಿ ಮಾಡಬೇಡ ನನ್ನ ಫಾಲೋವರ್ಸ್ಗೆ, ಆಯಿತು. ಸೊ ನೀವು ಹೋಗಿ ಫಾಲೋ ಮಾಡಿ. ರೆಸಿಪೀಸ್ ಎಲ್ಲ ಅಲ್ಲಿ ಡೀಟೇಲ್ಡ್ ಆಗಿ ಬರುತ್ತೆ. ಇಲ್ಲೂ ಬರುತ್ತೆ, ಯೂಟ್ಯೂಬಲ್ಲೂ ಬಂದೇ ಬರುತ್ತೆ. ಇವಾಗ ಏನೋ ಮಮ್ಮಿ ಸಾರೆಲ್ಲ ಮಾಡಿಕೊಂಡು ಮುದ್ದೆ ಮಾಡೋಷ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಪ್ರಾನ್ಸ್ದು ಅರ್ಧ ಶೂಟ್ ಮಾಡಿದ್ವಿ, ಇನ್ನು ಅರ್ಧ ಶೂಟ್ ಮಾಡೋಣ. ಲೆಟ್ಸ್ ಗೋ. ನೋಡಿ, ನಮ್ಮ ಫ್ರಾಂಚು 20 ನಿಮಿಷ ನೆನೆಸಿದ್ದು. ನಮ್ಮ ಮಮ್ಮಿಗೆ ಪ್ರೊನೌನ್ಸಿಯೇಷನ್ ಬರಲ್ಲ, ಪ್ರಾನ್ಸ್ ಅಂತೀನಿ. ಯಾರು ದಯವಿಟ್ಟು ಏನೋ ತಿಳ್ಕೊಬೇಡಿ, ನಿಮಗೆ ಗೊತ್ತಿರುತ್ತಲ್ವಾ. ನೋಡಿ, ನಾನು 20 ನಿಮಿಷ ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ಗೀ ರೋಸ್ಟ್ ಆಗಿರೋದ್ರಿಂದ ಮನಸೋ ಇಚ್ಛೆ ಗೀ ಹಾಕೊಳ್ಳೋಣ. ನಮ್ಮ ತುಪ್ಪ ಬಿಸಿಯಾಗಿದೆ. ಈಗ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ನಮ್ಮ ಈರುಳ್ಳಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಇಲ್ಲಿ ನಾನು ತುಪ್ಪ ಹಾಕೊಂಡು ಈರುಳ್ಳಿ, ಕರಿಬೇವಿನ ಸೊಪ್ಪು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಅದರೊಳಗಡೆ ಹಾಕ್ತೀನಿ. ಇವಾಗ ನಾವು ನೆನೆಸಿಟ್ಟಿರೋಂಥ ಪ್ರಾನ್ಸ್ನ ಹಾಕ್ತಾ ಇದ್ದೀವಿ.
ನಾವು ಉಪ್ಪು ಖಾರ ಮಸಾಲೆ ಎಲ್ಲ ಇದರಲ್ಲೇ ಹಾಕಿರೋದ್ರಿಂದ ನಾವು ಏನು ಹಾಕೋ ನೆಸೆಸಿಟಿ ಇಲ್ಲ ನಮಗೆ. ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ವರೆಗೂ ಎಲ್ಲ ನಮ್ಮಮ್ಮ ಮ್ಯಾರಿನೇಷನ್ಗೆ ಹಾಕಿರೋದ್ರಿಂದ ಇಲ್ಲೇನು ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಆದಮೇಲೆ ಪ್ರಾನ್ಸ್ ಹಾಕಿ ಅದು ನೋಡಿ ಆಲ್ರೆಡಿ ಎಷ್ಟು ಕಲರ್ ಚೇಂಜ್ ಆಗ್ತಾ ಇದೆ, ಎಲ್ಲ ಟ್ರಾನ್ಸ್ಪರೆಂಟ್ ಇದ್ದಿದ್ದು ವೈಟ್ ಆಗ್ತಾ ಇದೆ. ಅದು ಬೇಯೋದು ಹಂಗೆ ಆಗುತ್ತೆ. ನಾನು ಮುಂಚೆ ಇದನ್ನೆಲ್ಲ ಮೂಡ್ತಾನೂ ಇರಲಿಲ್ಲ, ತಿಂತಾನೂ ಇರಲಿಲ್ಲ. ಇವಾಗ ಆರೋಗ್ಯಕ್ಕೋಸ್ಕರ ಹುಡುಕಿ ತಿನ್ನಲೇಬೇಕಾಗಿದೆ. ಇದೂ ಅಷ್ಟೇ, ಫಿಶ್ಶು ಅಷ್ಟೇ. ಫಿಶ್ ಅಂದ್ರೆ ಅಯ್ಯೋ ಬೇಡ ವಾಸನೆ ಅಂತ ಇದೆ. ಈಗ ಮಾಡಿ ಬಿಡಿಸಿ ಕೊಟ್ರೆ ಚೆನ್ನಾಗಿ ತಿಂತಾರೆ. ಮುದ್ದೆ ರೆಡಿ ಆಗ್ತಾ ಇದೆ. ನಂಗೆ ಹೊಟ್ಟೆ ಹಸೀತಾ ಇದೆ. ಹೊಟ್ಟೆ ಹಸಿವಾಗ್ಬಿಟ್ಟಿರ್ತೈತೆ. ಏನಕ್ಕೆ? ಸ್ಮೆಲ್ಗೆ, ಈ ಬೇಯ್ತಾ ಇರೋ ಸ್ಮೆಲ್ಗೆ ಒಳಗೆ ಹೊಟ್ಟೆ ಹಸಿವಾಗ್ಬಿಟ್ಟಿರುತ್ತೆ. ನಾಟಿ ಕೋಳಿ ಸಾರು ಬೇರೆ ರೆಡಿಯಾಗಿದೆ. ಇನ್ನೂ ವಿಸಿಲ್ ಹೋಗಿಲ್ಲ. ಇದು ಓ ಮೈ ಗಾಡ್, ಫೈನಲ್ ಟಚ್. ಓ ಮೈ ಗಾಡ್. ಫೈನಲಿ ಕೊತ್ತಂಬರಿ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ, ಚೆನ್ನಾಗಿ ಬೇಯುತ್ತೆ. ನೋಡಿ ಆಲ್ಮೋಸ್ಟ್ ಬೆಂದೇ ಹೋಗಿದೆ ಪ್ರಾನ್ಸ್. ಮುದ್ದೆ ಕಟ್ಟೋಷ್ಟ್ರಲ್ಲಿ ಬೆಂದು ರೆಡಿಯಾಗಿ ಹೋಗಿರುತ್ತೆ. ಫೈನಲಿ ಎಲ್ಲ ರೆಡಿಯಾಗಿದೆ ಗೈಸ್. ನೋಡಿ ನಾನೇನು ರೆಡಿ ಮಾಡಿಟ್ಟಿದ್ದೀನಿ. ಕ್ರೆಡಿಟ್ಸ್ ಗೋಸ್ ಟು ಯುವರ್ಸ್ ಟ್ರೂಲಿ. ಗೀ ರೋಸ್ಟ್ ಚೆನ್ನಾಗಿದೆ. ಗೀ ರೋಸ್ಟ್ ಏನೇನು ಮಾಡಿದ್ದೀರಾ ಅಂತ ತೋರಿಸಿ. ಆಯ್ತಾ? ಗೀ ರೋಸ್ಟ್ ಆಗಿದೆ. ಬಿಸಿ ಬಿಸಿ ಮುದ್ದೆ. ಅದು ನಮ್ಮ ಸ್ವೀಟಿಗೆ, ಇದು ಅವಳಿಗೆ ಚೀಚಿ. ಮತ್ತು ನಾನು ಮೇಕೆ ಬ್ಲೆಡ್ ಬೆಳಗ್ಗೆ ಮಾಡಿದ್ದು. ಬೆಳಗ್ಗೆ ಮಾಡಿದೆ, ಯಾರು ತಿಂದಿಲ್ಲ ಇನ್ನು. ಬಿಸಿ ಬಿಸಿ ರೈಸ್, ಬಿಸಿ ಬಿಸಿ ನಾಟಿ ಕೋಳಿ ಸಾಂಬಾರ್, ನಾಟಿ ಕೋಳಿ ಸಾರು. ನನ್ನ ಹೊಟ್ಟೆ. ತಟ್ಟೆಗೆ ಹಾಕ್ತೀಯ ಮಮ್ಮಿ ಇಲ್ವಾ ನೀನು? ಇಲ್ಲ, ನಿಂಗೆ ಕುಕ್ಕರಲ್ಲೇ ತಿಂದ್ಕೊಂಡ್ಬಿಡು. ನನ್ನ ಊಟ ರೆಡಿಯಾಗಿದೆ. ನಾನು ಮುದ್ದೆ ಜಾಸ್ತಿ ಚೀಸಿ ತಿನ್ನಲ್ಲ, ಅನ್ನ ತಿನ್ಬೇಕಾದ್ರೆ ತಿಂತೀನಿ. ಅದಕ್ಕೆ ಸ್ವಲ್ಪ ಚೀಸಿ ಹಾಕ್ಸ್ಕೊಂಡಿದ್ದೀನಿ. ಅಲ್ಲಿ ಪ್ರಾನ್ಸ್ ಗೀ ರೋಸ್ಟ್. ಸೌತೆಕಾಯಿ ನಾನು ತಿಂತಾ ವೀಡಿಯೋ ಮಾಡ್ತಿದ್ದೀನಿ, ಅದಕ್ಕೆ ಸೌತೆಕಾಯಿ ಪ್ರಮಾಣ ಕಮ್ಮಿ ಇದೆ. ತಗೊಳ್ಳಿ, ನಿಮ್ಮ ಊಟ ರೆಡಿ ಇದೆ. ಥ್ಯಾಂಕ್ ಯು ವೆರಿ ಮಚ್ ಗೀತಕ್ಕ. ಓಕೆ, ಐ ಆಮ್ ಟ್ರೈಯಿಂಗ್ ದ ಪ್ರಾನ್ಸ್ ಗೀ ರೋಸ್ಟ್ ಫಸ್ಟ್. ಸೂಪರಾಗಿದೆ. ಮುಂದೆ ಚೆನ್ನಾಗಲ್ಲ. ಚೀಚಿ ಸಾರು ಅಂದರೆ ಚೀಚಿ ಸಾರು. ಮಸ್ತು ಊಟ ಮಾಡಿ ನಾನು ನಿದ್ದೆ ಮಾಡುವೆ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಆ್ಯಂಡ್ ಇವತ್ತು ವಾಸ್ ಅ ಪ್ರೊಡಕ್ಟಿವ್ ಡೇ. ಲಾಸ್ಟ್ ಸಂಡೇನೂ ಹಿಂಗೆ ಇತ್ತು. ಏನು ಲಾಸ್ಟ್ ಸಂಡೇನೂ ಶೂಟ್ ಮಾಡಿದ್ವಿ ಅಲ್ವಾ? ಕರ್ಲೆ ಏನೋ ಶೂಟ್ ಮಾಡಿ ಶೂಟ್ ಮಾಡಿದ್ವಿ. ಸೊ ಹಾಫ್ ಡೇ ಅದರಲ್ಲೇ ಹೊರಟೋಯ್ತು. ಈ ಸಂಡೇನೂ ಹಿಂಗೆ ಇದೆ. ಆ್ಯಂಡ್ ನಾಳೆ ನಾವು ಒಂದು ಮದುವೆಗೆ ಹೋಗ್ತಾ ಇದ್ದೀವಿ. ಯಾರ ಮದುವೆಗೆ? ಬಿಂದು ಫ್ರೆಂಡ್ ಮದುವೆಗೆ. ರಿಲೇಟಿವ್ಸ್ ಮದುವೆಗಂತೂ ನಾನು ಹೋಗಲ್ಲ, ಎಕ್ಸ್ಕ್ಯೂಸ್ ಮೀ. ಬಟ್ ನನ್ನ ಫ್ರೆಂಡ್ ಒಬ್ಳದು ಮದುವೆ ಇದೆ. ಅವಳ ಮದುವೆಗೆ ನಾನು ರಂಜಿತಾ ಮಮ್ಮಿ 3 ಜನನೂ ಹೋಗ್ತಾ ಇದ್ದೀವಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ನಾನು ನೋಡಿ ಲೈಟ್ ಇಟ್ಕೊಂಡೆ ಬರ್ತಿದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಹಾಗೆ ಹೋಗ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಪರವಾಗಿಲ್ಲ, ಒಂದೇ ಟೋನಲ್ಲಿ ಸಬ್ಸ್ಕ್ರೈಬ್ ಅನ್ನೋದು ಬರ್ತಾ ಇದೆ, ವಿಚ್ ಇಸ್ ಅ ಪ್ರೋಗ್ರೆಸ್. ಓಕೆನಾ? ಬಾಯ್.